ಇವಾಗ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಈ ಪ್ಲೇಸನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಫೈನಲಿ ನಾವು ಬಂದಿರುವಂತಹ ಜಾಗನೇ. ಸೊ ಇವಾಗ ನಾವು ಬಂದಿರೋ ಜಾಗದ ಹೆಸರು ದೇವಗಂಗೆ ಅಂತ ಹೇಳಿ. ನೀವು ನೋಡ್ಬೋದು, ಇಲ್ಲಿ ಆ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲೇ ಅಂದರೆ ಅದ್ರ ಮುಂದೆನೇ ಕೊಳ ಇದೆ ನೀರಿಂದು. ಸೊ ಬನ್ನಿ, ಈಗ ದೇವಸ್ಥಾನದ ಒಳಗೆ ಹೋಗಿ ದೆನ್ ಅಲ್ಲಿಂದ ಕೊಳಕ್ಕೆ ಹೋಗೋಣ. ಸೊ ಇದು ಹೊಸನಗರದಿಂದ ಮುಂದೆ ಇರುವಂತಹ ಜಾಗ ಇದು. ಸೊ ಬನ್ನಿ ಅಲ್ಲಿಗೆ ಹೋಗಿ ನೋಡೋಣ. ಸೊ ಗೈಸ್, ಇವಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಇಲ್ಲಿ ದ್ವಾರ ಬಾಗಿಲು ಥರ ಇದೆ. ಸೊ ಲೆಟ್ಸ್ ಗೋ. ಇದು ಒಂದು ದೇವಸ್ಥಾನ, ಇದ್ರ ಎದುರುಗಡೆ ಕೊಳ ಇದೆ. ಸೊ ಅಲ್ಲಿಗೂ ಹೋಗೋಣ. ಅದಕ್ಕಿಂತ ಮುಂಚೆ ಒಂದ್ಸಲಿ ದೇವಸ್ಥಾನದ ಒಳಗಡೆ, ಇವಾಗ ಕ್ಲೋಸ್ ಮಾಡಿದ್ದಾರೆ. ಸೊ ದೇವಸ್ಥಾನದ ಒಳಗಡೆ ನೋಡಿ. ಓಕೆ, ಸೊ ಇದಾದ ನಂತರ ಮುಂದ್ಗಡೆ ನಂದಿ ಇದೆ, ದೆನ್ ದೇವರಿದೆ. ಸೊ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ಮತ್ತೆ ಒಂದು ದೇವಸ್ಥಾನ ರೌಂಡ್ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇಲ್ಲಿ ನೋಡಿ, ಈ ಸೈಡಿಂದ ವೈಡ್ ಆ್ಯಂಗಲ್ ತಗೊಂಡು ಓಕೆನಾ. ಸೊ ನೋಡಿದ್ರಲ್ಲ, ಇಲ್ಲಿಂದ ಇವಾಗ ಡೈರೆಕ್ಟು ನಾವು ಕೆಳಗಡೆ ಕೊಳಕ್ಕೆ ಹೋಗೋಣ. ಸೊ ಆ ಕೊಳದಲ್ಲಿ ತುಂಬ ಮೀನುಗಳಿದೆ. ನಾನು ನಮ್ಮ ಫ್ಯಾಮಿಲಿ ಜೊತೆ ಒಂದ್ಸಲಿ ಬಂದಿದ್ದೆ. ಮೀನುಗಳಿದೆ. ಯಾರ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಮೀನಿದೆ ಗುರು, ಸೀರಿಯಸ್ ಆಗಿ ಮೀನಿದೆ. ನಾನು ತೋರಿಸ್ತಾರೆ. ಬನ್ರಲೇ, ಕಟ್ ಮಾಡ, ಹೆದರಿದ್ರೆ ಹೋಯ್ತು. ಸೊ ಗೈಸ್, ಇವಾಗ ಕೆಳಗಡೆ ಬಂದಿದ್ದೀವಿ. ಸೊ ಇಲ್ಲಿಂದ ಹೆಂಗಿರುತ್ತೆ ನೋಡಿ, ಒಂದ್ಸಲಿ ವೆದರ್ ನೋಡಿ. ವೆದರ್ಗಿಂತನೂ ಜಾಗ ನೋಡಿ ಹೇಗಿದೆ. ಸೊ ಬಾ ಕ್ಯಾಮ್ರಾಮ್ಯಾನ್. ಇಲ್ಲ ನೋಡಿ ಗೈಸ, ಇಲ್ಲಿಂದ ಒಂದು ನೀರು ಹೋಗುತ್ತೆ. ಸೊ ಇಲ್ಲಿಂದ ಫುಲ್ ಫೈನಲ್ ಅಲ್ಲಿ ತನಕನೂ ಹೋಗ್ತಾ ಇದೆ. ಇಲ್ಲಿ ನೋಡಿ. ಸುವಾಸ್ ಮುಳುಗ್ಲೇ ಇಲ್ಲ. ಸುವಾಸ್ ಮುಳುಗದಲ್ಲ ಎಂತ ಆಯ್ತು. ಆಗೈತೆ ವಿಡಿಯೋ ಆಯ್ತು. ಗೈಸ್, ಇವಾಗ ಒಂದೊಳ್ಳೆ ಈಜು ಹೊಡೆದು ಇವಾಗ ಹೊರಟ್ವಿ. ಸೊ ಆಲ್ಮೋಸ್ಟ್ ಸೇಫ್ ಇಲ್ಲಿ. ನಾನು ನನ್ನ ಫ್ಯಾಮಿಲಿ ಜೊತೆನೂ ಬಂದಿದ್ದೆ ತುಂಬ ಸಲ. ಸೊ ಬನ್ನಿ, ಒಂದು ಎಂಜಾಯ್ಮೆಂಟ್. ನನಗೆ ನಿಮ್ದೆಲ್ಲ ಕಟ್ ಮಾಡೋದೇ 1 ಗಂಟೆ ಬೇಕಾಗತ್ತೆ. ಸೊ ಗೈಸ್, ಇವಾಗೆಲ್ಲ ಮುಗಿಸಿ ಇಲ್ಲಿಂದ ಹೊರಟಿದ್ದೀವಿ. ಸೊ ಬನ್ನಿ ಇಟ್ಸ್ಕೊ ನೋಡಿ, ದೇವಸ್ಥಾನ ಈ ಕಡೆ. ಸೊ ಗೈಸ್, ಇವಾಗ ಶ್ರೀ ಸಿದ್ಧಿ ವಿನಾಯಕ ದೇವಸ್ಥಾನ ಕಾರಣಗಿರಿಗೆ ಬಂದಿದ್ದೀವಿ. ಸೊ ಇವಾಗ ಬನ್ನಿ, ಈ ದೇವಸ್ಥಾನದ ಒಂದು ವರ್ಕ್ ಇದೆಯಲ್ಲ, ದೆನ್ ಇದಕ್ಕೆ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ಹೆಂಗಿದೆ ನೋಡಿ ದೇವಸ್ಥಾನ. ಸೊ ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಬಟ್ ಹೊರಗಡೆ ಮಾಡ್ತಾಯಿದ್ದೀನಿ. ಸೊ ಗೈಸ್, ಇವಾಗ ವಿಡಿಯೋ ಪರ್ಮಿಷನ್ನು ಸಿಕ್ತು. ಹೋಗಿ ಕೇಳಿದ ಕೂಡಲೇ ಪಾಪ ಮಾಡ್ಬೋದು ಅಂದರು. ಸೊ ಇವಾಗ ಇದು ಮೇನ್ ದೇವಸ್ಥಾನ, ಗಣಪತಿ ಇರುವ ಜಾಗ. ದೆನ್ ಈ ಕಡೆ ನೋಡಿ, ಈ ಗ್ಲಾಸ್ ವರ್ಕ್ ಇದೆಯಲ್ಲ,
ಸೊ ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ. ಸೊ ಬನ್ನಿ ಹೀಗೆ ತೋರಿಸ್ತಾ ಹೋಗ್ತೀನಿ. ಇದನ್ನು ಡೆಲ್ಲಿಯಿಂದ ಯಾರೋ ಮಾಡಿರೋದಂತೆ. ಸೊ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಸೊ ಒಂದೊಂದೇ ಗ್ಲಾಸ್ ವರ್ಕ್ನ ನಾನು ತೋರಿಸ್ತಾ ಬರ್ತೀನಿ. ಸೊ ಲೆಟ್ಸ್ ಗೋ. ಈ ಗ್ಲಾಸ್ ವರ್ಕ್ ಯಾವ ಥರ ಇದೆ ಅಂತ ನಾನು ಒಂದ್ಸಲ ಹತ್ರದಿಂದ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಪ್ರತಿಯೊಂದು ಫುಲ್ಲು ಗ್ಲಾಸ್ ಇದೆ. ಆ್ಯಕ್ಚುಲಿ ಗ್ಲಾಸಿಂದನೇ ಇಡೀ ದೇವಸ್ಥಾನನ ಇವರು ಮಾಡಿರೋವಂಥದ್ದು. ದೆನ್ ಇಲ್ಲಿ ಮೇಲೂ ಕೂಡ ಒಂದಿಷ್ಟು ಇಲ್ಲೆಲ್ಲ ಬಿಟ್ಟೋಗಿದೆ. ಬಟ್ ಆದರೂ ಇಲ್ಲಿ ನೋಡಿ, ಇಲ್ಲೆಲ್ಲ ಯಾವ ಥರ ಬರೀ ಗ್ಲಾಸ್ನಲ್ಲೇ ಇದೆ. ಇಲ್ಲಿ ಓಮ್ ಅನ್ನೋದು, ನೆಕ್ಸ್ಟ್ ಪಿಕಾಕು, ಆಮೇಲೆ ಬೇರೆ ಬೇರೆ ರೀತಿ ಡಿಸೈನ್ಗಳನ್ನ ಮಾಡಿದ್ದಾರೆ. ದೆನ್ ಇಲ್ಲೊಂದು ಕಲ್ಲು, ಬಂಡೆ ಕಲ್ಲು ಕೂಡ ಇಲ್ಲಿ ಒಂದು ಸ್ಥಾಪನೆ ಆಗಿದೆ. ಇದು ಹುಡ್ತಾ ಇರೋದಂತೆ, ಇನ್ನು ಅಂದರೆ ಬೆಳೀತಾ ಬೆಳೀತಾ ಹೋಗುತ್ತಂತೆ ಮುಂದೆ ಹೋಗ್ತಾ ಹೋಗ್ತಾ. ಸೊ ಇಲ್ಲಿ ನೋಡ್ಬೋದು ನೀವು ದೇವಸ್ಥಾನ ಹೇಗಿದೆ ಅಂತ. ಆ್ಯಕ್ಚುಲಿ ನಮ್ಮದು ಇಲ್ಲಿ ಬರೋ ಪ್ಲ್ಯಾನ್ ಇರಲಿಲ್ಲ. ಅದೇ ಹೇಳ್ದಂಗೆ ಕರ್ಸ್ಕೊಳತ್ತೆ ಏನೇ ಇದ್ರು ಅಂತ ಹೇಳ್ತಾ ಇವಾಗ ಇಲ್ಲಿ ಬಂದಿದ್ದೀವಿ. ನೋಡಿ, ಸಣ್ಣ 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 ಗ್ಲಾಸ್ಗಳನ್ನ ತುಂಡು ಮಾಡಿರುವಂಥದ್ದು ಇದೆಲ್ಲ. ಸೊ ಗೋಪುರ ಹೆಂಗೆ ಕಾಣುತ್ತೆ ಇಲ್ಲಿಂದ. ದೆನ್ ಕಡೆ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಅಂದ್ರೆ ದೇವಸ್ಥಾನ. ಸೊ ಏಯ್ ಪಾಪು, ಏನು ಮಾಡ್ತಿದ್ದಿ? ಸೊ ಇಲ್ಲಿ ನೋಡ್ಬೋದು ಶಂಖ. ಸೊ ಪ್ರತಿಯೊಂದು ಡಿಸೈನ್ನು ಕೂಡ ಬರೀ ಗ್ಲಾಸ್ನಿಂದನೇ ಮಾಡಿದ್ದಾರೆ ಇಲ್ಲಿ. ಒಂಥರ ಅಮೇಝಿಂಗ್ ಟೆಂಪಲ್ ಅಂತಲೇ ಹೇಳ್ಬೋದು. ಸೊ ಅಷ್ಟೇ ಪವರ್ಫುಲ್ ಆದ ಟೆಂಪಲ್ ಇದು. ಬನ್ನಿ ಇವಾಗ ಮುಂದೆ ಹೋಗ್ತಾ ಯಾವ್ಯಾವ ರೀತಿ ಇದೆ ಅನ್ನೋದು ತೋರಿಸ್ತಾ ಹೋಗ್ತೀನಿ. ದೇವಸ್ಥಾನದ್ದು ಒಂದಿಷ್ಟು ವೀಡಿಯೋ ಸಿನಿಮ್ಯಾಟಿಕ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ಹೋಗಿ ನೋಡ್ಕೊಬನ್ನಿ. ಇಟ್ಸ್ಕೊ. ಸೊ ಇದು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ನೋಡಿ, ಎಷ್ಟು ಸಖತ್ತಾಗಿದೆ ಅಂದರೆ. ಸೊ ಮತ್ತು ಪ್ರತಿಯೊಂದು ಗ್ಲಾಸೇ ಇಲ್ಲಿರೋದು, ಪ್ರತಿಯೊಂದು ಗ್ಲಾಸಿನ ಚೂರು ನೆಕ್ಸ್ಟ್ ಲೆವೆಲ್. ಸೊ ಇಲ್ಲಿಂದ ಇವಾಗ ಹೊರಟ್ವಿ. ಸೊ ಬನ್ನಿ ಲೆಟ್ಸ್ ಗೋ. ಸೊ ಗೈಸ್, ಇದಿಷ್ಟು ಗ್ಲಾಸ್ ವರ್ಕ್ ಮಾಡಿರೋದು ಇಲ್ಲಿದೆ ನೋಡಿ. ಇವರೇ ನಾನು ಹೇಳ್ದಂಗೆ ಡೆಲ್ಲಿಯಿಂದ ಮಾಡಿರೋರು, ಕರಣ್ ಗ್ಲಾಸಸ್ ಅಂತ ಆರ್ಟಿಸ್ಟ್. ಸೊ ಪ್ರೌಡ್ ಆಫ್ ಹಿಮ್. ಇಲ್ಲೆಲ್ಲ ನೋಡಿ, ಇಷ್ಟು ಗ್ಲಾಸ್ನಲ್ಲೇ ಮಾಡಿದ್ದಾರೆ. ಸೊ ಗೈಸ್, ಇವಾಗ ಅಲ್ಲಿಂದ ಬಂದು ರೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಹೆವಿ ಸುಸ್ತಾಗಿದೆ ಬಿಸಿಲಿರೋದ್ರಿಂದ. ಸೊ ಬನ್ನಿ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ನಮ್ಮ ಹೇಳು ಪಾಪು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಡೌನ್ಲೋಡ್ ಮಾಡಿ, ಶೇರ್ ಮಾಡಿ ಅನ್ನು ಅಷ್ಟೇ. ಶೇರ್ ಮಾಡಲೇಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು, ಲೈಕ್ ಮಾಡಬೇಕು. ಸೊ ನೋಡಿದ್ರಲ್ಲ ಗೈಸ್, ಪಾಪ ನಮ್ಮ ಪಾಪು ಹೇಳಿದ್ದಾನೆ. ಸೊ ಎಲ್ಲರೂ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.